ಖಂಡಿತ ಗಡುವು ಕೊಟ್ಟು ಹೋರಾಟ ಮಾಡೇ ಮಾಡ್ತೀವಿ. ಇದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕರೆ ಕೊಡ್ತೀವಿ. ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಕರೆ ಕೊಡ್ತೀವಿ, ಒಂದು ಗಡುವು ಕೊಡ್ತೀವಿ. ನೀವು ಹೇಳ್ದಂಗೆ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತೀವಿ. ಈ ಟೈಮ್ ಲೈನ್ ಒಳಗಡೆ ಸರ್ಕಾರ ಉತ್ತರ ಕೊಡದೆ ಹೋದ್ರೆ ಉಗ್ರವಾದಂತ ಹೋರಾಟ, ಪ್ರತಿಭಟನೆಗಳು ಜನತಾದಳ ಪಕ್ಷ ಮಾಡೇ ಮಾಡುತ್ತೆ. ಅನುಮಾನ ಇಲ್ಲ. ಬಿಡದಿ ರೈತರು ಎರಡನೇದು ಕುಮಾರಸ್ವಾಮಿ ಕೆಲವರು ಒಂದು ಚಾಲೆಂಜ್ ಮಾಡಿದ್ದಾರೆ. ಅಂದ್ರೆ ರೈತರ ಕ್ಷಮೆ ಕೋರಬೇಕು, ಯಾಕಂದ್ರೆ ರೈತರ ಬಗ್ಗೆ ಬಹಳ ಅವರ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಬಹಳ ಕೇವಲವಾಗಿ ಮಾತಾಡಿದ್ದಾರೆ ಚಲುವಳಿಸ್ಬೇಕು. ಈ ಒಂದು ಪ್ರಾಜೆಕ್ಟು ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಕೂಸು ಅಂತಕ್ಕಂಥದ್ನ ಕಾಂಗ್ರೆಸ್ನವ್ರು ಇವತ್ತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ಸತ್ಯ. ಈ ಪ್ರಾಜೆಕ್ಟು ಕುಮಾರಣ್ಣನ ಕನಸಿನ ಕೂಸೆ ಆಗಿತ್ತು. ಆದರೆ ಕೃಷ್ಣಾ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತ ಮುಖಂಡರು, ರೈತ ಮಹಿಳೆಯ ಮುಖಂಡರುಗಳು ಬಹಳ ಜನ ಬಿಡದಿ ಭಾಗದಿಂದ ಕುಮಾರಣ್ಣ ಅವ್ರನ್ನ 3 ಬಾರಿ ಭೇಟಿ ಮಾಡಿದ್ದಾರೆ ಕೃಷ್ಣ ಕಚೇರಿಯಲ್ಲಿ. ಆ 3ನೇ ಸಭೆಯಲ್ಲಿ ಕೂತು ಕುಮಾರಣ್ಣ ಅವರು ಸೌಹಾರ್ದಿತವಾಗಿ ಭೇಟಿ ಮಾಡಿದಾಗ ಅಂತಿಮವಾಗಿ ಕುಮಾರಣ್ಣ ಅವರು ಒಂದು ವಿಚಾರ ನಿನ್ನೆ ಎಲ್ಲ ಹಲವಾರು ಬಾರಿ ಹೇಳಿದ್ದಾರೆ. ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಒಬ್ಬ ರೈತ ಮುಖಂಡರು ಇದ್ರ ಬಗ್ಗೆ, ನಮ್ಮ ಬೈರ್ಮಂಗಲ ಕೆಂಚಗಾರನಹಳ್ಳಿಯಲ್ಲಿ ಇವತ್ತು ರೈತರು ಹಲವಾರು ದಿನದಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಅದನ್ನ ಅಕ್ನಾಲೆಡ್ಜ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, 3ನೇ ಸಭೆಗೆ ನಾನು ಬಂದ್ವಿ, ಅಲ್ಲಿ ಒಂದು ರೈತ ಮಹಿಳೆ, ನೋಡಪ್ಪ ನಮ್ಮ ಭಾವನೆಗಳು ಅಡಗಿದೆ ಇಲ್ಲಿ ಮುಖ್ಯಮಂತ್ರಿಗಳೇ, ಜೊತೆಯಲ್ಲಿ ನಮಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ದಿಕ್ಚೋರ್ಸೋದಿಲ್ಲ. ದಯವಿಟ್ಟು ಅಕ್ವಿಸಿಷನ್ನ ಇಲ್ಲಿ ಕೈ ಬಿಡಿ, ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅವ್ರ ಸೌಜನ್ಯತೆ ಬೆಳೆಸ್ಕೊಂಡಿದ್ರು. ರೈತರು ಹೇಳ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನ ಸೂಕ್ಷ್ಮವಾಗಿ ಮಂದಟ್ ಮಾಡ್ಕೊಂಡು ಕುಮಾರಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ನ ಡ್ರಾಪ್ ಮಾಡ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರು ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ಇದೇ ಮಾನ್ಯ DCM ಅವ್ರು ಏನ್ ಹೇಳ್ತಾರೆ ನೋಡಿ ಸಾರ್, ಇಲ್ಲಿ HDK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗೋದ್ ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನ್ ಹೇಳ್ತಾರೆ, ರೈತರೇ ಇಲ್ಲ ರೀ ಅಲ್ಲಿ, ಯಾರ್ರೀ ಇದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಲ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನ್ ರೈತರಿದ್ದಾರೆ, DCM ಅವ್ರು ಏನಾದ್ರೂ ಇವ್ರನ್ನ ಕನ್ಸೆಂಟ್ ಮಾಡಿದಾರಾ, ಕನ್ಸೆಂಟ್ ಅಕ್ವಿಸಿಷನ್ ಕೈ ಹಾಕಿದಾರಾ, ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದ್ರು ಹಳ್ಳಿಗಳಲ್ಲಿ ಸಭೆ ಮಾಡಿದಾರಾ ರೈತರ ಜೊತೆ, ಏನಪ್ಪ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ, ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರ? ನಾನು ಮಾಡೇ ತಿರ್ತೀನಿ, ನನ್ನ ಪ್ರತಿಷ್ಠೆ ಪ್ರಶ್ನೆ, ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಫಲವತ್ತಾದಂಥ ಜಮೀನು, ಫಲವತ್ತಾದಂಥ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗ್ಲಿಲ್ಲ ಅಂದ್ರೂ ಹಸಿರುವಾಗಿರ್ತದೆ, ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು, ನಾನು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡ್ಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡ್ಕಕ್ ಆಗೋದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ, KDB ಇಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ನ ಎಷ್ಟು ತಗೊಂಡ್ಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಾ ಇರ್ತಕ್ಕಂಥದ್ದೇನು? ಓಹೋ, ವಿಷನ್ ಅಂತೆ. ಅವ್ರ ವಿಷನ್ನು ಹಿಂಗ್ ಬಂದ್ಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ರೇ, ನಾನೊಂದು ಮಾತು ಕೇಳ್ತೀನಿ ರೀ, ಒಂದು ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ. ಒಂದು ಕೆಲಸ ಮಾಡ್ರಿ, ಸರ್ಕಾರ ನಿಮ್ದೇ ಅಲ್ವಾ ಇರೋದು, 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಕಾನೂನು ತಗೊಂಬನ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳು, ನಾನು ಹೆಸರು ಹೇಳಕ್ ಹೋಗೋದಿಲ್ಲ.
ಎಲ್ಲ ಸುತ್ತಮುತ್ತ ಇರೋಂಥ ನಮ್ಮ ರಾಮನಗರ ಜಿಲ್ಲೆ ಹುಡುಗರುಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಎದ್ರೆ ಏನು ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸಿಗೆ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸು, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಕೇಳ್ರಿ. 50% ಸ್ಥಳೀಯಕರಿಗೆ ಉದ್ಯೋಗ ಕೊಡ್ಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೋಬರಕ್ಕೆ ಕೇಳ್ರಿ. ಸರ್ಕಾರ 136 ಅಲ್ರಿ. ನಮ್ಮ ತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತ ಪಾಪ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.